ಈ ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ವೃಷಿಕ ರಾಶಿಯ 2026ನೇ ಇಸ್ವಿಯ ವರ್ಷ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ಹಾಕೋ ಎಲ್ಲೋ ವೀಡಿಯೋ ಇದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಲಿ ಅಂತ. ಓಕೆ ಫ್ರೆಂಡ್ಸ್, ಅದಕ್ಕೆ ಮುಂಚೆ ನಾನು ಹೇಳ್ತೇನೆ, ದಯವಿಟ್ಟು ನನ್ನ ವೀಡಿಯೋನ ಒಂದು 7-8 ನಿಮಿಷ ಟೈಮ್ ತೊಗೊಂಡು ಪೂರ್ತಿಯಾಗಿ ನೋಡಿ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಂಡು ನಿಮ್ಮ ಜೀವನನ ಸಕ್ಸಸ್ ಮಾಡ್ಕೊಳ್ಳಿ. ಸರಿ ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ಈ ವರ್ಷದಲ್ಲಿ ನಡೆಯುತ್ತಿರುವ ಗ್ರಹ ಸಂಚಾರಗಳನ್ನ ನಾವು ನೋಡಿಕೊಂಡು ಮುಂದೆ ಹೋಗುವ. ಜೂನ್ ತಿಂಗಳಲ್ಲಿ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತದೆ. ಅಕ್ಟೋಬರ್ 26ರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಇನ್ನು ಡಿಸೆಂಬರಲ್ಲಿ ಸ್ವಲ್ಪ ಕ್ರೂರ ಆಗುತ್ತೆ. ಇನ್ನು ಶನಿ ಇನ್ನು ಮೀನರಾಶಿಯಲ್ಲಿ ವರ್ಷ ಇಡೀ ಇರುವಂತಕ್ಕದ್ದು. ವರ್ಷದ ಮೊದಲನೆಯಲ್ಲಿ ಡಿಸೆಂಬರಲ್ಲಿರುವ ಗ್ರಹ ಸಿಂಹರಾಶಿಯಲ್ಲಿ ಇರುವಂಥದ್ದು ಡಿಸೆಂಬರ್ 4-5ರಂದು ಕಟಕ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಇದು ಈ ವರ್ಷದಲ್ಲಿರುವ ಸಂಚಾರಗಳು, ಗ್ರಹಗತಿಗಳ. ಇದು ನಿಮಗೆ ಹೇಗೆ ಅನ್ವಯ ಆಗುತ್ತೆ ಅನ್ನೋದು ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಇವ್ರು ಅನ್ಕೊಂಡಿರೋ ಕೆಲಸನ ಇವರು ಒಂಥರ ಸೇನಾಧಿಪತಿಗಳಂಗೆ ಅನ್ಕೊಂಡಿದ್ದನ್ನು ಮಾಡದೆ ಬಿಡೋದಿಲ್ಲ. ಮತ್ತು ಜನಗಳು ಕೆಲವೊಮ್ಮೆ ಅನ್ಕೊತಾರೆ, ಏನಪ್ಪ ಇವ್ರು ಹಿಂಗಿದ್ದಾರೆ, ಒಂಥರ ಇವ್ರು ನಿಗೂಢವಾಗಿದ್ದಾರೆ, ಇವ್ರನ್ನ ಯಾವ ರೀತಿಯೂ ಅರ್ಥ ಮಾಡ್ಕೊಳಕ್ಕಾಗೋದಿಲ್ವಲ್ಲ ಅಂತ. ಅವ್ರು ಹಾಗೇನೆ ಒಂಥರ ಅಂದ್ಕೊಂಡಿದ್ದನ್ನು ಸಾಧಿಸ್ತಾರೆ. ಮತ್ತು ಎಲ್ಲರ ಹತ್ರನೂ ಒಂಥರ ಶೇರ್ ಮಾಡ್ಕೊಂಡು ಇರೋದಿಲ್ಲ ಅವರು. ಇವರಿಗೆ ಯಾರಾದರೂ ಮೋಸ ಮಾಡೋಕ್ಕೆ ಹೋದರೆ ಅವರಿಗೆ ಕ್ಷಮಿಸೋದಿಲ್ಲ ಇವ್ರು ಖಂಡಿತವಾಗ್ಲೂ. ಒಂಥರ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ತಾರೆ. ಅವ್ರು ಏನು ತಿಳ್ಕೊತಾರೆ, ಏನು ಅನ್ಕೊತಾರೆ ಅದು ಫಸ್ಟ್ ಬೇರೆ ವಿಷಯ. ಆದರೆ ಇವರು ಯಾವತ್ತೂ ಅವ್ರಿಗೆ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ತಾರೆ, ಅದು ಇನ್ನೂ ರಿಪೀಟ್ ಆಗಬಾರ್ದು ಅನ್ನಂಗೆ. ವೃಶ್ಚಿಕ ರಾಶಿಯವರು ಯಾರನ್ನೂ ಅಷ್ಟು ಸುಲಭವಾಗಿ ನಂಬದೇ ಇರುವ ರಾಶಿ. ಇವರಿಗೆ ಮಿತ್ರರು ಇದ್ದಾರೆ, ಶತ್ರುನೂ ಇದ್ದಾರೆ. ಮತ್ತು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಯಾರನ್ನಾರು ಅದಕ್ಕೆ ವಹಿಸಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರನ್ನ ಯಾವ ಜಾಗದಲ್ಲಿ ಇಡಬೇಕೋ ಆ ಜಾಗದಲ್ಲಿ ಇಟ್ಟಿರ್ತಾರೆ. ಒಂಥರ ಈ ವೃಶ್ಚಿಕ ರಾಶಿಯಲ್ಲಿ ಜಾಸ್ತಿ ಒಂಥರ CID ಕೆಲಸ ಮಾಡೋರು ಜಾಸ್ತಿ ಇರ್ತಾರೆ ಅಂತ. ಆ ಥರ ಬುದ್ಧಿ ಇರೋರು ಜಾಸ್ತಿ ಇರ್ತಾರೆ. ಎಷ್ಟು ಜನ ಅನ್ಕೊತಾರೆ ವೃಶ್ಚಿಕ ರಾಶಿಯವರು ಮನಸ್ಸಲ್ಲಿ ಇಟ್ಕೊಂಡು ಸೇಡನ್ನು ತೊಗೊತಾರೆ ಮತ್ತು ಅವ್ರ ಯಾವತ್ತೂ ಯಾರನ್ನೂ ಎಲ್ಲರಿಗೂ ಮೋಸ ಮಾಡ್ತಾರೆ ಅಂತ. ಆದರೆ ನಾನು ನೋಡ್ದಂಗೆ ಅವರು ಬಹುತೇಕ ಜನಗಳು ತುಂಬ ಮೃದು, ಒಂಥರ ಮಗು ಮನಸ್ಸಿರೋರು. ಆದರೆ ಎಲ್ಲರಿಗೂ ಒಳ್ಳೇದು ಮಾಡ್ತಿರ್ತಾರೆ. ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಬಂದರೆ ಅವರು ಆ ಥರ ವರ್ತಿಸ್ತಾರೆ. ವೃಶ್ಚಿಕ ರಾಶಿಯಲ್ಲಿ ಬಹುತೇಕ ಜನಗಳು ಹೇಗೆ ಅಂತ ಹೇಳಿದ್ರೆ, ಅವ್ರನ್ನ ಯಾರನ್ನ ಫ್ರೆಂಡ್ಸ್ ಮಾಡ್ಕೊತಾರೆ ಅವ್ರುಗಳ ಎಲ್ಲ ಒಂಥರ ಅವರ ಕಂಟ್ರೋಲಲ್ಲಿ ಇರಬೇಕು, ಅವರ ಹಿಡಿತದಲ್ಲಿ ಇರಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಮಾಡ್ದಂಗೆ ಇರಬೇಕು, ಅದ್ರ ಜೊತೆಗೆ ಅವರ ಸಮತೋಲನದಲ್ಲಿ ಇರಬೇಕು ಅಂದ್ಕೊಳ್ಳೋರೇ ಜಾಸ್ತಿ ಅವರು. ಎಷ್ಟೋ ಜನ ವೃಶ್ಚಿಕ ರಾಶಿಯವರು ಅನ್ಕೊತಾರೆ ಇವರಿಗೆ ಐಷಾರಾಮ ಜೀವನ ಮಾಡೋದು ತುಂಬ ಇಷ್ಟ. ಆದರೆ ಅವ್ರುಗಳಿಗೆ ದುಡ್ಡೇನು ಬರುತ್ತಲ್ಲ ಅದನ್ನು ಉಳಿಸ್ಕೊಳ್ಳೋಕ್ಕೂ ಗೊತ್ತಿದೆ, ಬೆಳೆಸ್ಕೊಳ್ಳೋಕ್ಕೂ ಗೊತ್ತಿದೆ. ಈ ಒಂದು ನ್ಯಾಕನ್ನು ಯಾರಿಗೆ ಗೊತ್ತಿರುತ್ತೆ ಅವ್ರ ಜೀವನದಲ್ಲಿ ಅವ್ರು ತುಂಬ ಚೆನ್ನಾಗಿರ್ತಾರೆ. ಈ ಕಲೆನ ಯಾರು ಕಲ್ತಿಲ್ಲ ಅವ್ರುಗಳಿಗೆ ಜೀವನದಲ್ಲಿ ಲಾಸ್ ಅನ್ನೋದು ಇದ್ದೇ ಇರ್ತದೆ. ಇವರ ರಾಶಿ ಅಧಿಪತಿಯಾದ ಕುಜ, ಈ ಕುಜನ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಿರಬೇಕು ನಿಮ್ಮ ಜೀವನದಲ್ಲಿ ಲಕ್ ತರೋಕ್ಕೆ. ಅದರಿಂದ ಎಲ್ಲರೂ ಈ ಥರ ಒಂದು ಕಲೆನ ಕಲಿಬೇಕು. ಆದರೆ ನೀವು ಬಹುತೇಕ ಜನಗಳು ಏನಾದ್ರು ಕೆಲಸ ಮಾಡಬೇಕಾದ್ರೆ ಯಾರನ್ನಾದ್ರೂ ನೀವು ತುಂಬ ಬೇಗ ಅನುಮಾನ ಪಟ್ಬಿಡ್ತೀರ. ಈ ಅನುಮಾನ ಪಡಬೇಡಿ ಯಾವತ್ತೂ. ಇದೊಂದು ಕಿವಿ ಮಾತು, ನಿಮಗೆ ಅನುಮಾನ ಬದಲು ನಿಮಗೆ ಅವ್ರ ಮೇಲೆ ನಂಬಿಕೆ ಬರ್ತಿಲ್ವಾ ಅದನ್ನು ಸ್ವಲ್ಪ ವಿಚಾರಣೆ ಮಾಡಿ, ನಿಮಗೆ ಏನು ನಂಬಿಕೆ ಬರೋವರೆಗೆ ಸ್ವಲ್ಪ ವೆಯ್ಟ್ ಮಾಡಿ. ಹಂಗನ್ಬಿಟ್ಟು ಸಡನ್ನಾಗಿ ಅನುಮಾನ ಪಟ್ಬಿಟ್ಟು ಎಲ್ಲನೂ ನಿಷ್ಠುರ ಮಾಡ್ಕೋಬೇಡಿ. ಹಠ ಅನ್ನೋದು ತುಂಬ ಕಮ್ಮಿ ಮಾಡ್ಕೊಬೇಕು. ನಿಮ್ಮ ಹಠದಿಂದನೇ ನೀವು ಎಲ್ಲರನ್ನ ಕಳ್ಕೊತೀರ. ನೀವು ದೂರ ಮಾಡಿಕೊಂಡ್ರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ. ಮತ್ತು ಯಾವತ್ತೂ ನೀವು ಶ್ರಮಿಸುವ ಗುಣ ಸಮೇತ ಇರಬೇಕು. ಬರೀ ನಮಗೆ ಆಗಬೇಕು ಅಂತ ಇರಬಾರ್ದು. ಯಾವತ್ತು ಕ್ಷಮಿಸುವ ಗುಣ ಇದ್ದರೆ ಅವನಷ್ಟು ಎಲ್ಲನೂ ಪಡ್ಕೊಳ್ಳೋನು ಒಳ್ಳೆ ಬುದ್ಧಿವಂತ ಇನ್ನೊಬ್ಬ ಇರೋದಿಲ್ಲ. ಓಂ ಅಂಗಾರಕಾಯ ನಮಃ ಅನ್ನೋದನ್ನು ನೀವು ಜಪಾನ ಮಾಡಿ ಯಾವಾಗಲೂ. ಇದು ನಿಮ್ಮ ಕೋಪ ತಾಪನ ಸ್ವಲ್ಪ ಕಂಟ್ರೋಲಿಗೆ ತರುತ್ತೆ. ನಿಮ್ಮ ಕೋಪನ ಕಂಟ್ರೋಲ್ ಆಯಿತು ಅಂತ ಹೇಳಿದರೆ ಎಲ್ಲನೂ ನಿಮಗೆ ನಿಮ್ಮ ಹಿಡಿತಕ್ಕೆ ಬರುತ್ತೆ. ಇನ್ನು 2026ನೇ ಇಸ್ವಿಯಲ್ಲಿ ಯಾರು ವೃತ್ತಿ ಜೀವನದಲ್ಲಿ ಇರ್ತೀರಾ ಇವರೆಲ್ಲರಿಗೂ ಹೊಸ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಬರುತ್ತೆ. ನೀವಾಗೆ ಹೋಗಬೇಕು ಅಂತಿಲ್ಲ, ಅದಾಗೆ ನಿಮ್ಮನ್ನ ಹುಡ್ಕೊಂಬರುತ್ತೆ. ಈಗ ಪ್ರಮೋಷನ್ ಸಮೇತ ಬಹುತೇಕ ಜನಗಳಿಗೆ ಸಿಗುವಂಥ ಸಂದರ್ಭಗಳಿದೆ ಈ ವೃಶ್ಚಿಕ ರಾಶಿಯಲ್ಲಿ. ನನಗೆ ಪಂಚಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ನಿಮ್ಮ ಜೀವನ ಒಂಥರ ನಿಧಾನವಾಗಿ ನಡೀತಿದೆಯೋ ಏನು ಅನ್ನೋದು ಗೊಂದಲನೂ ಇರುತ್ತೆ ನಿಮಗೆ. ಹೌದು, ಶನಿ ಬರುವಂಥದ್ದೇ ಒಂದು ಪಾಠವನ್ನು ಕಲಿಸೋಕ್ಕೆ. 7.5 ಅವನು ಕಲಿಸಿರ್ತಾನೆ. ಆದರೆ ಸಣ್ಣ ಪುಟ್ಟ ಒಂದು ತಪ್ಪು ಇರುತ್ತೆ, ಅದನ್ನು ಕಲಿಸೋಕ್ಕೆ ಬಂದೇ ಬರ್ತಾನೆ ಜೀವನದಲ್ಲಿ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ನಿಮ್ಮ ಒಂದು ಕಠಿಣ ಶ್ರಮ, ನೀವು ನಂಬಿರೋ ಭಕ್ತಿ, ಪೂಜೆ ಮಾಡ್ತಿರೋ ದೇವರು ನಿಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನೀವು ಏನು ಕಷ್ಟಪಟ್ಟು ನೀವು ಮಾಡಿರ್ತೀರೋ ಅದನ್ನು ನಿಮಗೆ ಫಲಿಸುತ್ತೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ಆಗ್ತಾಯಿಲ್ಲ, ತುಂಬ ಕಠಿಣವಾಗ್ತಿದೆ, ನಮಗೆ ಈ ಜೀವನನೇ ಬೇಡ ಅನ್ನೋದು ಒಂದು ಈ ಜೂನ್ ಜುಲೈಯಲ್ಲಿ ಬರ್ಬೋದು. ನಿಮಗೆ ಸಮಯ ಬಂದಾಗ ನೀವು ಖಂಡಿತವಾಗ್ಲೂ ನೀವು ಹೆದರಕ್ಕೆ ಹೋಗಬೇಡಿ, ದಾರಿ ತಪ್ಪಕ್ಕೆ ಹೋಗಬೇಡಿ. ಇದೆಲ್ಲ ನಿಮಗೆ ಒಂದೊಂದು ಪಡ್ಕೊಬೇಕು ಅಂತ ಹೇಳಿದ್ರೆ ನೀವು ಒಂದೊಂದ್ಸರಿ ಇದನ್ನೆಲ್ಲ ಫೇಸ್ ಮಾಡಿಕೊಂಡೇ ನೀವು ಮುಂದೆ ಹೋಗ್ಬೇಕಾಗತ್ತೆ. ಏನು ಬರ್ತಾಯಿದೆ ಅದನ್ನೆಲ್ಲ ಫೇಸ್ ಮಾಡಿ. ನಿಮಗೆ ಬರುವಂಥದ್ದು ಒಳ್ಳೆಯ ಶುಭ ದಿನಗಳು ಒಳ್ಳೆ ಥರನೇ ಬರುತ್ತೆ. ವರ್ಷ ಪೂರ್ತಿ ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತ ಖರ್ಚುಗಳು ಕಂಡು ಬರ್ಬೋದು.
ನಿಮಗೆ ಪರ್ಸ್ನಲ್ ಆಗಿ ಏನೂ ಕಂಡುಕೊಂಡು ಬಂದಿರೋದಿಲ್ಲ, ಖರ್ಚುಗಳಿದೆ ಈ ವರ್ಷ ಈ ಸರಿ ಸ್ವಲ್ಪ ಉಳಿಸೋಣ ಅಂತ ಅಂದ್ಕೊಂಡಿರ್ತೀರ. ಆದರೆ ಯಾರೋ ಒಬ್ಬರು ಆರೋಗ್ಯ ಕೆಡೋದು, ಅವ್ರನ್ನ ಹಾಸ್ಪಿಟ್ಲಿಗೆ ಖರ್ಚು ಅದು ಇದು ಅಂಥದ್ದು ಬರ್ತದೆ ನಿಮಗೆ. ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ಗೆ ನೀವು ಒಂದು ಎಸ್ಟಿಮೇಟ್ ಕೊಟ್ಟಿರ್ತೀರ, ಕೊಟೇಶನ್ ಕೊಟ್ಟಿರ್ತೀರ. ಅದರ ಪ್ರಕಾರ ನೀವು ಮಾಡೋಕ್ಕೆ ಹೋಗ್ತಾ ಇರ್ತೀರ. ಅದನ್ನು ಮೀರಿ ಅಳತೆಗೂ ಮೀರಿ ನಿಮ್ಮ ಖರ್ಚು ಹೋಗುವಂಥದ್ದು ಇದು ನಿಮ್ಮ ತಲೆಗೆ ಬರುವಂಥ ಲಕ್ಷಣಗಳಿದೆ. ಇನ್ನು ನಿಮ್ಮ ಕುಟುಂಬದ ಜೀವನಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳ ಸಮೇತ ಬರುತ್ತೆ. ಇನ್ನು ಈ ಅಭಿಪ್ರಾಯಗಳನ್ನ ಪರಿಹಾರ ಮಾಡೋಕ್ಕೆ ನೀವೇ ಒಂದು ಹೆಜ್ಜೆ ಮುಂದೆ ಹೋಗಲೇಬೇಕಾಗತ್ತೆ. ನೀವು ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ನೀವು ಆ ಥರ ಕಷ್ಟಪಟ್ಟಿಲ್ಲ, ಪರಿಹಾರ ಮಾಡಿಸ್ಕೊಂಡಿಲ್ಲ ಅಂದರೆ ಇದು ಮುಂದೆ ದೊಡ್ಡ ಹಂತಕ್ಕೆ ಹೋಗೋ ಚಾನ್ಸಸ್ಸು ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋರು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ಏನಕ್ಕೆ ಅಂದರೆ ನೀವೇನೋ ಯಾರಿಗೋ ಮನೆ ತೋರಿಸ್ತೀರಾ, ಸೈಟ್ ತೋರಿಸ್ತೀರಾ, ಇದು ಮಾಡ್ತೀರಾ. ಆದರೆ ನಿಮಗೆ ಟೋಪಿ ಹಾಕಿ ಹೋಗುವಂಥವ್ರು ತುಂಬ ಜನ ಇರ್ತಾರೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೇನೆ. ಇನ್ನು ವಿವಾಹಿಕರು ಮದುವೆ ಆದವ್ರು ಯಾರು ಇರ್ತೀರಾ ಅವ್ರುಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ. ಯಾಕಂದರೆ ವರ್ಷದ ಪ್ರಾರಂಭದಿಂದನೇ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ನೀವು ಏನೋ ಒಂದು ಹೇಳಿರ್ತೀರಾ, ಅವರೇನೋ ಒಂದು ಹೇಳಿರ್ತೀರಾ. ಈ ಯಾರು ಏನೋ ಹೇಳಿರೋದನ್ನು ನೀವುಗಳು ಏನೋ ಅರ್ಥ ಮಾಡ್ಕೊಂಡಿರ್ತೀರ. ಅದರಿಂದ ಆ ಥರ ಭಿನ್ನಾಭಿಪ್ರಾಯಗಳನ್ನ ಬರುತ್ತೆ. ಅದನ್ನೆಲ್ಲ ನೀವು ಒಂದು ಸಮತೋಲನದಿಂದ ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ. ರೇಗಿದ್ರು ಅಂತ ಹೇಳಿ ನೀವು ರೇಗೋದು ದೊಡ್ಡದು ಮಾಡ್ಕೊಳ್ಳೋದು ಮಾಡ್ಕೊಬೇಡಿ. ಆದಷ್ಟು ನಿಮ್ಮ ತಾಳ್ಮೆಯಲ್ಲಿ ನೀವು ಇಟ್ಕೊಳ್ಳಿ. ಇಲ್ಲ ನಿಮಗೆ ಅದು ನಿಮ್ಮ ಕೈ ಮೀರಿ ಹೋಗ್ತಾ ಇದೆ ಅಂತ ಹೇಳಿದರೆ ಸ್ವಲ್ಪ ಸೈಲೆಂಟ್ ಆಗಿಬಿಡಿ. ಯಾವಾಗ ಆ ವಿಷಯ ಸೈಲೆಂಟ್ ಆಗ್ತದೆ ಆಗ ನೀವಾಗೇ ಬಂದು ಅದನ್ನು ಸರಿ ಮಾಡ್ಕೋಬೋದು. ಇನ್ನು ನಮ್ಮ ಆರೋಗ್ಯ ವಿಷಯ ನೋಡೋಕೆ ಬಂತು ಹೇಳಿದ್ರೆ ನಿಮ್ಮ ಆರೋಗ್ಯನ ಸ್ವಲ್ಪ ಸಮತೋಲನದಲ್ಲಿ ಇರಬೇಕು. ವೃಶ್ಚಿಕ ರಾಶಿಯವರಿಗೆ ನೋಡೋಕೆ ಬಂದರೆ ಸ್ವಲ್ಪ ಲಂಗ್ಸ್ ಸಮಸ್ಯೆ ಕಂಡುಬರುತ್ತೆ, ಅಥವಾ ಈ ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆಗಳು ಈ ವರ್ಷ ಸ್ವಲ್ಪ ಕಂಡು ಬರ್ಬೋದು. ಸ್ವಲ್ಪ ದುಷ್ಟ ಚಟಗಳು ಇರೋರು ಯಾರು ಇದ್ದರೆ ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡಿ. ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಮುಂದೆ ಏನು ಬೇಕಾದರೂ ಮಾಡ್ಬೋದು. ಅದರಿಂದನೇ ನಾನು ಹೇಳೋದು, ಯಾವತ್ತೂ ಆರೋಗ್ಯವಾಗಿರ್ಬೇಕಂದ್ರೆ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ ಅಂತೇಳಿ ಇದನ್ನೆಲ್ಲ ನೀವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ನಿಮಗೆ ಒಂದು ನೆಮ್ಮದಿಯಾದರೂ ಒಂಚೂರು ಸಿಗುತ್ತೆ. ಇನ್ನು ಈ ವರ್ಷ ನಿಮ್ಮ ಆರ್ಥಿಕ ಅಂದರೆ ಹಣಕಾಸಿನ ಜೀವನದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನು ದುಡ್ಡಿದೆ ಅದು ಏರ್ಲೂಬೋದು ಇಲ್ಲ ಇಳಿಲೂಬೋದು. ಆದರೆ ಏರಿಳಿತ ಹೇಗಿದೆ ಅಂದರೆ ನಿಮ್ಮ ಕೈಯಲ್ಲಿರುತ್ತೆ, ನೀವು ತಗೊಳ್ಳೋ ನಿರ್ಧಾರದ ಮೇಲಿರುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಆಸ್ತಿ ಸಂಬಂಧಪಟ್ಟ ವಿಷಯದಲ್ಲಿ ಸ್ವಲ್ಪ ನಿರ್ಧಾರಗಳನ್ನ ನೀವು ತಗೊಳ್ಳುವಂಥ ಸಂದರ್ಭ ಸಮೇತ ಬರುತ್ತೆ. ಇನ್ನು ಆಧ್ಯಾತ್ಮಿಕ ಅಂದರೆ ಈ ಪೂಜೆ ಮಾಡೋರು, ಏನಾರು ಆ ಥರ ದೇವಸ್ಥಾನದಲ್ಲಿ ಪೂಜೆ ಮಾಡೋರು, ಇಲ್ಲ ಭಕ್ತಿಗೀತೆಗಳು ಹಾಡೋರು, ಈ ಥರ ಯಾರು ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಅದೊಂದು ದೇವರಿಗೋಸ್ಕರ ಅವ್ರ ಜೀವನನ ತ್ಯಾಗ ಮಾಡಿರ್ತಾರೆ, ಅವ್ರಿಗೆ ಒಂದು ಒಳ್ಳೆಯ ಹೆಸರು ತಗೊಳ್ಳುವಂಥದ್ದು, ಅಂದರೆ ಜನಗಳ ಮಧ್ಯದಲ್ಲಿ ಗುರುತಿಸ್ಕೊಳ್ಳುವಂಥ ಒಂದು ಇದು ಒಳ್ಳೆಯ ವರ್ಷ ಇದು ಗುರುತಿಸ್ಕೊಳ್ಳೋಕ್ಕೆ. ಮತ್ತು ಕೆಲವು ಜನಕ್ಕೆ ಸ್ವಲ್ಪ ವೇದ ಶಾಸ್ತ್ರಗಳನ್ನ ಕಲಿಬೇಕು ಅನ್ನೋದು ಈ ವರ್ಷ ನಿಮಗೆ ಸ್ವಲ್ಪ ಮನಸ್ಸಿಗೆ ಬರ್ಬೋದು. ನಿಮಗೆ ಅದೃಷ್ಟ ತರುವಂಥ ತಿಂಗಳು ಮಾರ್ಚ್, ಜೂನ್, ಅಕ್ಟೋಬರ್ ತಿಂಗಳಾಗಿರುತ್ತೆ. ಈ ತಿಂಗಳಲ್ಲಿ ನೀವು ಕೈ ಹಾಕಿದ ಕೆಲಸ ಬಹುತೇಕಗಳು ಸಕ್ಸಸ್ಸೇ ಆಗಿರುತ್ತೆ. ಮೇ ಮತ್ತು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕುಟುಂಬದ ಒಂದು ಬೆಳವಣಿಗೆಗೆ ಒಳ್ಳೆ ಸಂದರ್ಭ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಬಹುತೇಕ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗಿ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಮಾಡಬೇಕಾದ ಪರಿಹಾರಗಳು ಏನಪ್ಪಾ ಅಂತ ಹೇಳಿದ್ರೆ, ದಿನನಿತ್ಯ ಹನುಮಾನ್ ಚಾಲೀಸ್ನ ಓದಬೇಕು. ಇದನ್ನ ದಿನಕ್ಕೆ 2 ಬಾರಿ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಓದುವಂಥ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಏನಂತ ಹೇಳಿದ್ರೆ, ಅಂಗಾರಕನ ಸ್ತೋತ್ರವನ್ನು ಹೇಳುವಂಥದ್ದು, ಅಂಗಾರವನ್ನು ಜಪನ ಮಾಡುವಂಥದ್ದು, ಓಂ ಅಂಗಾರಕಾಯ ನಮಃ ಅನ್ನೋ ಮಂತ್ರವನ್ನು ಜಪಿಸ್ಬೇಕು. ಇದು ನಿಮಗೆ ಒಳ್ಳೆ ಲಾಭದಾಯಕವಾಗಿರುತ್ತೆ. ಮತ್ತು ಮಂಗಳವಾರ ದಿನ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಕೊಳ್ಳಿ. ಇಲ್ಲ ಬಟ್ಟೆ ಆಗಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಕರ್ಶಿಫ್ ಆದರೂ ನಿಮ್ಮ ಕೈಲಿ ಇಟ್ಕೊಳ್ಳಿ. ಇದು ನಿಮಗೆ ಶುಭವನ್ನು ತಂದುಕೊಡುತ್ತೆ. ನಿಮ್ಮ ಆತ್ಮವಿಶ್ವಾಸ, ನೀವು ಅಂದ್ಕೊಂಡಿರೋ ಕಾರ್ಯಗಳಿಗೆಲ್ಲ ನೀವು ಕೆಲಸ ಸಕ್ಸಸ್ ಕೊಡುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಏನು ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ನೀವು ಇದನ್ನು ನೋಡಿಕೊಂಡು ಸಣ್ಣ ಪುಟ್ಟ ಪರಿಹಾರಗಳನ್ನ ನೀವು ಎಲ್ಲನೂ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಈ ವರ್ಷ ಒಳ್ಳೆಯ ಸಕ್ಸಸ್ ಕಾಣಲಿ ಅಂತ ನಾನು ಪ್ರಾರ್ಥಿಸ್ತೀನಿ ದೇವ್ರ ಹತ್ರ. ಎಲ್ಲರಿಗೂ ಶುಭವಾಗಲಿ.